ನಿಮಗೆ ಬೇಜಾರಾಗಿದ್ಯಾ? ಅದೇ ಬಿಗ್ ಬಾಸ್ಗೆ ಏನಾಯ್ತಪ್ಪ ಅಂತ ನಂಗೂ ಹಿಂಗೆ ಅನ್ನಿಸ್ತು. ಅದಕ್ಕೆ ನನ್ನ ಒಪಿನಿಯನ್ ಹೇಳೋಣ ಅಂತ ಬಂದೆ. ಸುದೀಪ್ ಪ್ರೋಮೋದಲ್ಲಿ ಹೇಳಿದ ಹಾಗೆ ಬಿಗ್ ಬಾಸ್ ನೀವು ಅನ್ಕೊಂಡಂಗಿಲ್ಲ, ಬೇರೆನೇ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಈಗ ಅದು ನಿಜಾನೂ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಟೀಮ್ಗೂ ಗೊತ್ತಾಗದೆ ಇರೋ ಹಾಗೆ ಬಿಗ್ ಬಾಸ್ ಇತಿಹಾಸದಲ್ಲಿ ನಡೆಯದೇ ಇರೋ ಹೊಸ ಟ್ವಿಸ್ಟ್ ಈ ಬಾರಿ ನಡೆದಿದೆ. ಈ ಹಿಂದೆ 2021ರಲ್ಲಿ ಕೊರೋನಾ ವೈರಸ್ ಹೆಚ್ಚಾದಾಗ ಕೂಡ ಶೋ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಮತ್ತೆ ಸ್ವಲ್ಪ ದಿನಗಳ ನಂತರ ಪ್ರಾರಂಭ ಆಗಿತ್ತು. ಆದ್ರೆ ಈ ಬಾರಿಯ ಶಾಕ್ ಬಿಗ್ ಬಾಸ್ ಟೀಮ್ಗೆ ಊಹೆಗೆ ನಿಲುಕದ ದೊಡ್ಡ ಸರ್ಪ್ರೈಸ್ ಆಗಿದೆ. ಹಾಗಾದ್ರೆ ಬಿಗ್ ಬಾಸ್ ಸ್ಟಾಪ್ ಆಗುತ್ತಾ? ಸ್ಪರ್ಧಿಗಳೆಲ್ಲ ಮನೆಗೆ ಹೋಗ್ತಾರಾ? ಕಲರ್ಸ್ ಕನ್ನಡ ಲಾಸ್ ಅಲ್ಲಿ ಬೀಳುತ್ತಾ? ಹೀಗೆ ನೂರಾರು ಪ್ರಶ್ನೆಗಳು ನಿಮ್ಗಿದ್ರೆ ಅದಕ್ಕೆಲ್ಲ ಉತ್ತರ ಕಾದ್ ನೋಡ್ಬೇಕಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಬೀಗ ಯಾಕೆ ಹಾಕಿದ್ರು ಅಂತ ನೀವೇನಾದ್ರೂ ಅನ್ಕೊಳ್ತಿದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್ ಶೋ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವುದೇ ಇದಕ್ಕೆ ಕಾರಣ. ಹಾಗಾಗಿ ಈ ಕಾರಣದಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಕೋಟೆಯನ್ನ ಬಂದ್ ಮಾಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸೂಕ್ತ ಅನುಮತಿ ಪಡೆದಿಲ್ಲ, ಪರಿಸರ ಹಾನಿಯಾಗ್ತಾ ಇದೆ ಅನ್ನೋ ನೋಟಿಸ್ ಕಳಿಸಿದ್ರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆಯಂತೆ. ಹಾಗಾದ್ರೆ ಬಿಗ್ ಬಾಸ್ ಟೀಮ್ ಏನ್ ಮಾಡುತ್ತಪ್ಪ? ಅಂದ್ರೆ ಕೋರ್ಟ್ನಲ್ಲಿ ವಾದ ಮಾಡಿ ತಪ್ಪುಗಳನ್ನ ಸರಿಪಡಿಸಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬಹುದಾ, ಅಥವಾ ಸ್ಟಾಪ್ ಮಾಡಬಹುದಾ, ಅಥವಾ ರೆಸಾರ್ಟ್ನಲ್ಲಿ ಬಿಗ್ ಬಾಸ್ ಕಂಟಿನ್ಯೂ ಮಾಡಬಹುದಾ? ಹಿಂಗೆಲ್ಲ ನನ್ಗನಿಸ್ತಿತ್ತು. ಬಟ್ ಬಿಗ್ ಬಾಸ್ ಸುಮ್ಮನೆ ಇರ್ತಾರಾ? ಅವರು ಸೂಪರ್ ಐಡಿಯಾ ಮಾಡಿ ಸೇಫ್ ಆಗೋ ಶತಪ್ರಯತ್ನ ಮಾಡಿದ್ದಾರೆ. ಅದರ ಫಸ್ಟ್ ಸ್ಟೆಪ್, ರಾಮನಗರ ಡಿಸಿಗೆ ಜಾಲಿವುಡ್ ರೆಸಾರ್ಟ್ ಟೀಮ್ ಕ್ಷಮೆ ಕೇಳಿದ್ದು, ಬಿಗ್ ಬಾಸ್ ಟೀಮ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು, ಜೊತೆಗೆ 10 ದಿನದ ಅನುಮತಿಯನ್ನ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮತ್ತೆ ತನ್ನ ಎಂಟರ್ಟೈನ್ಮೆಂಟ್ ಖಾತೆ ಓಪನ್ ಮಾಡಲು ಸಜ್ಜಾಗ್ತಾ ಇದೆ. ಈಗ ನೀವ್ ಹೇಳಿ, ಬಿಗ್ ಬಾಸ್ಗೆ ಬಿಗ್ ಟಕ್ಕರ್ ಕೊಟ್ಟಿದ್ದು ಹೆಂಗಿತ್ತು?